ವೀಕ್ಷಕರೇ, ಅರುಣಬ್ಬ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ನಾನು ರಾಗಿಯ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ರಾಗಿ ತರಿನ ಇಟ್ಕೊಂಡಿದ್ದೀನಿ. ಇದು ಹೇಗೆ ಅಂತಂದರೆ, ರಾಗಿ ತರಿ ನೀವು ಮಿಷಿನ್ಗೆ ಹಾಕ್ಸಿರ್ತೀರಲ್ವ ರಾಗಿನ, ಅದನ್ನೇನು ಮಾಡಬೇಕು ಅಂದರೆ ಜರಡಿ ಇಟ್ಕೊಳ್ರಿ. ಎಲ್ಲ ನೀಟಾಗೆಲ್ಲ ಕಲ್ಲು ಮಣ್ಣು ಎಲ್ಲ ತೆಗೆದು ಮಿಷಿನ್ಗೆ ಹಾಕ್ಸಿರ್ತೀರ. ಅದರಲ್ಲಿ ಜರಡಿ ಹಿಡಿದ್ಬಿಟ್ಟು ಈ ರಾಗಿಯನ್ನು ತರ್ತರಿಯಾಗಿ ಮಾಡ್ಕೊಳ್ಳಿ. ಇದನ್ನು ತರ್ತರಿ ಸಿಗುತ್ತೆ ಅದರಲ್ಲಿ ಜರಡಿ ಹಿಡಿದಾಗ. ಇದರಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಈ ತರಿಯನ್ನು ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತ. ಇದನ್ನು ಈಗ ಬಾಣಲೆಯಲ್ಲಿ ಹಾಕಿ ಈ ರವೆ ಹುರ್ಕೊಳ್ತೀವಲ್ವ, ರವೆ ಹುರ್ಕೊಂಡಾಗ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ. ಇದನ್ನು ಹುರ್ಕೊಳ್ಳೋಣ. ಇವಾಗ ತುಂಬ ಏನು ಹುರಿಯೋ ಅಷ್ಟಿಲ್ಲ. ಸ್ವಲ್ಪ ಕ್ರಿಸ್ಪಿ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗಿದೆ. ಸ್ವಲ್ಪ ಗಮ್ ಅನ್ನೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಗಮ್ ಅಂತ ಇದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ತಟ್ಟೆ ಒಳಗೆ ಬಗ್ಗಿಸ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಗಡ್ಡೆಕೋಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ ಇಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ನಾನು ಒಟ್ಟಿಗೆನೇ ತುರ್ಕೊಂಡ್ಬಿಡ್ತೀನಿ. ಎಲ್ಲ ನಾನು ಒಟ್ಟಿಗೆನೇ ಈ ಕಟ್ಟರೆಲ್ಲ ಹಾಕ್ಬಿಟ್ಟು ಇದನ್ನು ತುರ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಕ್ಯಾರೆಟ್, ಗಡ್ಡೆಕೋಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಇದರಲ್ಲೇ ತುರ್ಕೊಳ್ಳೋಣ. ಎಲ್ಲ ತರ್ತರಿಯಾಗಿ ತುರ್ಕೊಂಡಾಗಿದೆ. ಇದನ್ನೆಲ್ಲ ಒಂದು ಬಗ್ಗಿಸ್ಕೊಂಡೋಣ. ಈಗ ಇದಕ್ಕೇನೆ ಟೊಮೆಟೊ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದನ್ನು ಕೂಡ ಹೀಗೆ ತರ್ತರಿಯಾಗಿ ರುಬ್ಬಿದೆ. ಉಪ್ಪಿಟ್ಟು ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಸಣ್ಣ ಸ್ಪೂನಲ್ಲಿ, ಸಣ್ಣ ಸೌಟಿದೆಯಲ್ಲ ಇದರಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ. ನಿಮಗೆ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೋಬೋದು. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಚಿಟ್ಲದ ಮೇಲೆ ನಾನು ತುರಿದಿರುವಂತಹ ಕ್ಯಾರೆಟು, ಗಡ್ಡೆಕೋಸು ಇವೆಲ್ಲ ತುರ್ಕೊಂಡಿದ್ದರೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ತುರಿದಿರುವಂಥ ತರಕಾರಿ ತುರಿದಿರುವಂಥ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಆಡಿಸ್ಕೊಂಡಿದ್ದಾದ್ಮೇಲೆ ಹಿಂಗೆ ಹಾಕಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ರಾಗಿ ತರಿಯನ್ನು ಹಾಕ್ತಾ ಇದ್ದೀನಿ. ಹುರಿದಿರುವಂತಹ ರಾಗಿ ತರಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ.
ಚೆನ್ನಾಗಿ ಹೀಗೆ ಬೆರೆಸ್ಕೊಬೇಕು. ನಿಮಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಬೋದು. ಚೆನ್ನಾಗಿ ಬೆರೆಸ್ಕೊಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸ್ಕೊಬೇಕು. ಈಗ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ. ಕಾಯಿ ತುರಿ ನಿಮಗೆ ಎಷ್ಟು ಕಾಯಿ ತುರಿ ಬೇಕೋ ಅಷ್ಟು ಸೇರಿಸ್ಕೊಬೋದು. ಕಾಯಿ ತುರಿ ಹಾಕಿದಷ್ಟು ತುಂಬ ರುಚಿ ಇರುತ್ತೆ. ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಬೆರೆಸ್ಕೊಂಬಿಡೋಣ. ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಇದರ ಮೇಲೆ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ. ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸ್ಕೊಂಬಬೇಕು. ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮತ್ತು ಈ ರಾಗಿ ಉಪ್ಪಿಟ್ಟಿಗೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಇದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಹಾಗೆಯೇ ಇದನ್ನು ಮಕ್ಕಳಿಗೂ ಮಾಡಿಕೊಡ್ಬೋದು. ದೊಡ್ಡವರು ಚಿಕ್ಕವರು ಎಲ್ಲ ತಿನ್ಬೋದು. ಇದರಲ್ಲಿ ಸುಮಾರು ಪೌಷ್ಟಿಕಾಂಶ ಇರುತ್ತೆ. ಅದನ್ನು ನೀವು ದಿವಸಕ್ಕೆ ಮುದ್ದೆ ರೂಪದಲ್ಲೋ ಅಥವಾ ಉಪ್ಪಿಟ್ಟು ರೂಪದಲ್ಲೋ ಅಥವಾ ರೊಟ್ಟಿ ರೂಪದಲ್ಲೋ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಇರುತ್ತೆ. ಪ್ರತಿದಿನ ಮುದ್ದೆ ತಿಂದವನಿಗೆ, ಹಿಟ್ಟು ತಿಂದವನಿಗೆ ರೋಗನೇ ಬರಲ್ಲ ಅಂತ ದೊಡ್ಡವರು ಹೇಳ್ತಾರೆ. ತಿನ್ನಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹೀಗೆ ದಿನ ರುಚಿಯಾಗಿ ಒಂದೊಂದು ತಿಂಡಿಯನ್ನು ರಾಗಿಯಲ್ಲಿ ಮಾಡಿಕೊಂಡು ತಿನ್ನಬಹುದು. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಹಾಗೆಯೇ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.